ಸ್ನೇಹಿತರೆ, ನಾವು ಇಲ್ಲಿ ಬಹಳ ಸಂದಿಗ್ಧದ ಕಾಲದಲ್ಲಿ ಇದ್ದೀವಿ. ಸಂದಿಗ್ಧದ ಕಾಲದಲ್ಲಿ, ಸಂಕಟದ ಕಾಲದಲ್ಲಿ ಇದ್ದೀವಿ, ಸಂಭ್ರಮದ ಕಾಲದಲ್ಲೂ ಇದ್ದೀವಿ. ಸಂಭ್ರಮದ ಕಾಲ ಯಾಕೆ ಅಂತಂತಂದ್ರೆ, ಇದುವರೆಗೂ ನಮ್ಮ ಚಳುವಳಿಗೆ ಬೆಲೆನೇ ಇಲ್ಲ, ನಮ್ಮ ಮಾತುಗಳು ದಿಲ್ಲಿ ಮುಟ್ಟೋದಿಲ್ಲ ಅನ್ನುವಂಥ ಒಂದು ಭ್ರಮನಿರಸನಾಗಿತ್ತು ಎಲ್ಲರಿಗೂ ಕೂಡ. ಯಾವ ಚಳುವಳಿಗೂ ಕೂಡ ಒಂದು ರಾಜಕೀಯದ ಬಣ್ಣ ಲೇಪನ ಮಾಡೋದು, ರೈತರಿದ್ರೆ ಅವರು ಗುಲಾಮರಪ್ಪ ಅನ್ನೋದು, ಅಥವಾ ಇನ್ಯಾರೋ ಕಾರ್ಮಿಕರು ದಂಗೆ ಇದ್ರೆ ಅದಕ್ಕೂ ಇನ್ನೊಂದು ಬಣ್ಣ ಕಟ್ಟೋದು, ಮಹಿಳೆಯರದಾದ್ರೆ ಅಯ್ಯೋ ಬಿಡಪ್ಪ ಮಹಿಳೆಯರದಂತ, ಹೀಗೆ ಎಲ್ಲ ಚಳುವಳಿಗಳನ್ನ ಒಂದು ಸಿನಿಕ ರೀತಿಯಲ್ಲಿ ನೋಡುವಂತ ಒಂದು ಸಂದರ್ಭ ಹುಟ್ಟಿಕೊಂಡಿತ್ತು ದೇಶದಲ್ಲಿ. ಆದರೆ ಒಂದು ವಿದ್ಯಾರ್ಥಿ ಚಳುವಳಿ ಏನು ನಮಗೆ ಭರವಸೆ ಕೊಟ್ಟಿದೆ ಅಂತಂದ್ರೆ, ಇಲ್ಲ, ನಮ್ಮ ಬೇಡಿಕೆಯಲ್ಲಿ ಪ್ರಾಮಾಣಿಕತೆ ಇದ್ದರೆ, ನಮ್ಮ ಬೇಡಿಕೆ ಎಂಥ ಪ್ರಭುತ್ವ, ಎಂಥ ಗಟ್ಟಿ ಪ್ರಭುತ್ವ, ಎಂಥ ಗಟ್ಟಿ ಸರ್ವಾಧಿಕಾರ ಇದ್ದನ್ನು ಕೂಡ ಆ ಸರ್ವಾಧಿಕಾರಿಯ, ಆ ಚಕ್ರವರ್ತಿಯ ಕುರ್ಚಿಯನ್ನು ಅಲ್ಲಾಡಿಸುವ ಶಕ್ತಿ ವಿದ್ಯಾರ್ಥಿಗಳಿಗಿದೆ. ನಮ್ಮ ಅನ್ನುವ ಪದ ಕೇವಲ ಒಂದು ಫಾರ್ಮಾಲಿಟಿಗೆ ತಗೊಳ್ಳಿ, ಯಾಕೆಂದ್ರೆ ನಾನು ಇನ್ನೂ ಅಷ್ಟು ಬೆಳೆದಿಲ್ಲ. ಮೇಡಮ್ನವರು ಕರೆದ್ರು, ಬನ್ನಿ ಒಂದು ಕವಿತೆ ಓದಿ ಅಂತ ಹೇಳ್ಬಿಟ್ಟು. ಆಹ್ವಾನ ಪತ್ರಿಕೆ ನೋಡಿದ್ರೆ ಅಧ್ಯಕ್ಷ ಪಟ್ಟ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ನಾನು ಎಲ್ಲಿದ್ದರೂ ತಪ್ಪಿಸ್ಕೊಳ್ಳೋ ಹಾಗಿರಲಿಲ್ಲ. ಧನ್ಯವಾದಗಳು ಮೇಡಮ್, ನಿಮ್ಮ ವಿಶ್ವಾಸಕ್ಕೆ. ನಾನು ಮೊದಲು ಒಂದು ನನ್ನ ಕವಿತೆ, ಇನ್ನೊಂದು ನನಗೆ ಇಷ್ಟವಾದ ಒಂದು ಕವಿತೆ. ಸಾಮಾನ್ಯವಾಗಿ ನಾನು ಈ ಸಂಪ್ರದಾಯವನ್ನು ಪಾಲಿಸ್ತೀನಿ, ಯಾಕಂದರೆ ನಮ್ಮ ಸಹಕವಿಗಳನ್ನು ಗೌರವಿಸುವುದು ಕೂಡ ಒಂದು ಅವರಿಗೆ ಕೊಡುವಂಥ ಗೌರವನೇ. ಕೇವಲ ನಮ್ಮದೇ ಕವಿತೆ ಓದ್ಕೊಂಡು ಹೋಗೋದಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಮೊದಲು ನನ್ನ ಕವಿತೆ ಓದ್ತೀನಿ. ಜಂತರ್ ಮಂತರ್ನಿಂದ ನೇರ ಪ್ರಸಾರ. ಜಂತರ್ ಮಂತರ್ ಎಂದರೆ ಏನು ಗೊತ್ತೇ? ಅಲ್ಲಿಂದಲೇ ನೋಡಬಹುದು ನೀವು, ಬಯೋಸ್ಕೋಪ್ ಇಲ್ಲಿದೆ. ಬರೀ ತಾರೆಗಳನ್ನಲ್ಲ, ದಿಕ್ಕು ತಪ್ಪಿದ ಉಪಗ್ರಹಗಳನ್ನು, ಅಧಿಕಾರದ ಸುತ್ತುವ ಚಕ್ರವರ್ತಿಗಳು, ಅವರ ಪಂಪು ಪರಾಕು ಓದುವ ಪಿಂಪುಗಳನ್ನು. ಮೊನ್ನೆ ನಮ್ಮ ಮಕ್ಕಳು ಜಂತರ್ ಮಂತರ್ ಎದುರು ತಿಕ್ಕು ತೆಪ್ಪಿದ ಉಲ್ಕೆಗಳಂತೆ ದಿಕ್ಕಾಪಾಲಾಗಿ ನಿಂತಿದ್ದರು. ನಾನು ಮಾತ್ರ ಬಯೋಸ್ಕೋಪಿನ ಕಣ್ಣಿನಿಂದ ಆಕಾಶವನ್ನಲ್ಲ, ಅವರ ಕಣ್ಣೀರನ್ನೇ ನೋಡುತ್ತಿದ್ದೆ. ಮಿಡಿ ಮಾವಿಗೆ ಹಿಡಿ ಹೂವಿಗೆ ಹಂಬಲಿಸುವ ಹುಡುಗಿಯರವರು, ನಮ್ಮ ಮನೆಯ ಮಕ್ಕಳು. ಹಿಡಿದು ಬಡಿದು ತಲೆಯೊಡೆದು ರಕ್ತ, ಹಿಡಿದು ಬಡಿದು ಹೊಡೆದು ಅವರ ತಲೆ ರಕ್ತ ನೆಲಕ್ಕೆ ಬಿತ್ತು. ಬೀಸು ಲಾಟಿಗೆ ಬರಿಮೈ ಬೆನ್ನು ಮೇಲಿನ ಬರೆ, ಮೊಳೆ ಹೊಡೆದ ಲಾಟಿಗಳೇ ಸೋತು ಮುರಿದು ಹೋದವು. ನೆಲಕ್ಕೂ ಬಿದ್ದವರನ್ನೂ ಬಿಡದೆ ಇನ್ನಷ್ಟು ತುಳಿದು ಮಕ್ಕಳ ಮಾತ್ರವಲ್ಲ, ಅವರು ತುಳಿದಿದ್ದು ಮಕ್ಕಳ ಮಾತ್ರವನ್ನಲ್ಲ, ಕನಸುಗಳ ಸಮಾಧಿ ಮಾಡಲು ಹೊರಟರು. ಆದರೂ ನಮ್ಮ ಹುಡುಗರು ಜಲಫಿರಂಗಿಯು ಜಗ್ಗಲಿಲ್ಲ, ಬಾಗಲಿಲ್ಲ, ಮುರಿಯಲಿಲ್ಲ, ಅವರ ಕೈ ಹಿಡಿದು ನಿಂತು ಹಗ್ಗ ಹರಿಯಲಿಲ್ಲ. ಇನ್ನೂ ನೋಡುತ್ತಿದ್ದೇನೆ ನಾನು ನನ್ನ ಬಯೋಸ್ಕೋಪಿನಲ್ಲಿ. ಮದುವೆ ಮುಗಿದ ಮಾರನೇ ದಿನದ ಮದುವೆ ಚಪ್ಪರದಂತೆ ಈ ಜಂತರ್ ಮಂತರ್ ಈಗ. ಹರಿದ ಬಿದ್ದ ಕಟೌಟು, ನೀರಿನ ಬಾಟಲಿ, ಊಟದ ತಟ್ಟೆ, ನೆಲಕ್ಕೆ ಬಿದ್ದ ರಕ್ತ ಈಗ ಹೊಸ ಇತಿಹಾಸ ಬರೆಯುತ್ತಿದೆ. ನೋಡ್ತಾ ಇರಿ. ಮುರಿದ ಬಿದಿರ ಲಾಠಿಗಳನ್ನೇ ತಮ್ಮ ಮನೆಗೆ ತಂದ ತುಂಟ ಹುಡುಗರು ಕೊಳಲಾಗಿಸಿಕೊಂಡು ಎದೆಯ ಹಾಡು ಹಾಡುತ್ತಿದ್ದಾರೆ. ಈ ಬಯೋಸ್ಕೋಪಿನಿಂದ ನೋಡುತ್ತಿದ್ದೇನೆ. ನಿಮ್ಮ ಜಲಫಿರಂಗಿ ಏನೋ ಇಡೀ ಕಡಲು ತಂದು ಸುರಿದರು ಮತ್ತಷ್ಟು ಜಲಿಸುತ್ತದೆ ನಮ್ಮ ಹುಡುಗರ ಎದೆಯ ಕಿಚ್ಚು. ಎಚ್ಚರವಿರಲಿ. ಧನ್ಯವಾದಗಳು. ಇನ್ನು ನನ್ನ ಎರಡನೇ ಕವಿತೆ, ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ. ಈ ಹುಡುಗ ನನಗೆ ಪರಿಚಯ ಇಲ್ಲ, ಆದರೂ ಕೂಡ ಫೇಸ್ಬುಕ್ಕಲ್ಲಿ ಈ ಹುಡುಗನ ಕವಿತೆ ನೋಡಿದೆ ನಾನು.
ಅವರ ಕವಿಯ ಹೆಸರು ಶರೀಫ್ ಕಾಡುಮಠ ಅಂತ. ನಂಗೆ ಗೊತ್ತಿಲ್ಲ, ಇವರು ಬಹಳ ಇಷ್ಟ ಆಯ್ತು ನನ್ನ ಕವಿತೆ. ಅವ್ರ ಕವಿತೆ ಒಂದನ್ನು ಓದ್ತೀನಿ. ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ಪ್ರಶ್ನೆ ಪ್ರಶ್ನೆ ಪತ್ರಿಕೆಯದ್ದು, ಪ್ರತಿಭಟನೆ ಮಕ್ಕಳದ್ದು. ಅವರ ಕೂಗಿನ ನಡುವೆ ಮೂಗು ತೂರಿಸಿಕೊಂಡು ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ಹಸಿರು ರುಮಾಲಿನ ರೈತರು ನೀವು ಶಾಲೆ ಕಲಿತಿದ್ದೀರಾ? ಪ್ಲೇಟು ನೋಡಿದ್ದೀರಾ? ನೀಟು ಬರೆದಿದ್ದೀರಾ? ಥೇಟು ಹಳ್ಳಿ ರೈತ ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ಫಲಕ ಹಿಡಿದಿದ್ದೇಕೆ ತುಂಬು ಗರ್ಭಿಣಿ ನಿಮಗೇನು ನಂಟು? ಶಾಲೆಯಲ್ಲಿ ನೀವೆಷ್ಟು ಪರ್ಸೆಂಟು? ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ನಡುವಯಸ್ಸು ನಿಮ್ಮದು, ಬಂದಿರಾ ನೀಟು ಬರೆದು? ಅಥವಾ ಬಂದಿರಾ ಅವರು ಕರೆದು? ಸಾವಿರ ಜನರ ದಂಡು ಯಾರದ್ದು ಫಂಡೋ? ನೀವು ಬಂದದ್ದು ಏನನ್ನು ಕಂಡು? ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ನಟರಲ್ಲವೇ ನೀವು? ನಟನಿಗೂ ನೀಟಿಗೂ ಪ್ರಶ್ನೆ ಲೀಕಿಗೂ ಏನು ಲಿಂಕು? ತಪ್ಪಾಗಿದೆ ನಿಜ, ನಟರು ದನಿಯೆತ್ತುವುದು ತಪ್ಪಲ್ಲವೇ? ನೋಡಿ ಉಳಿದರು ತೆಪ್ಪಗಿಲ್ಲವೇ? ಆದರೆ ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ಹೈಸ್ಕೂಲು ಹುಡುಗ, PUC ಹುಡುಗಿ, ಲಾಠಿ ಏಟಿನ ಭಯ ಬಿಟ್ಟು ಹೇಗೆ ಬಂದಿರಿ? ಎಲ್ಲಿಂದಲೋ ಇಲ್ಲಿ ದಾಟಿ ಗಲ್ಲಿ ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ನೀವೇಕೆ ಗಾಯಕ್ಕೆ ಮುಲಾಮು ಹಚ್ಚುವುದು? ರಕ್ತದೊತ್ತಡ ಒತ್ತಿ ನೋಡುವುದು? ಲಾಠಿಯಲ್ಲಿ ಹೊಡೆಯುವಾಗ ನೀವೇಕೆ ತಡೆಯುವುದು? ಹೊಡೆತ ತಿಂದವರ ನೋವೇಕೆ ತಡೆಯುವುದು? ಡಾಕ್ಟರ್ ಅಲ್ಲವೇ ನೀವು? ನೀವೇಕೆ ಇಲ್ಲಿ ದಿಲ್ಲಿಯಲ್ಲಿ? ನೀವೆಲ್ಲ ಯಾಕೆ ಹೀಗೆ ದೇಶದ ವಿರುದ್ಧ ಸಾರುವಿರಿ ಯುದ್ಧ? ಸಣ್ಣ ತಪ್ಪಿಗೆ ಏಕೆ ದೊಡ್ಡವರ ಹೊಣೆ ಕೇಳಿಸಿದ್ದ? ಸೂರು ಸೋರುವಲ್ಲಿ ಪ್ರಶ್ನೆ ಸೇರಿದ್ದೇನೋ ಹೊಸದೇ? ಸೂರು ಸೇರುವಲ್ಲಿ ಪ್ರಶ್ನೆ ಸೇರಿದ್ದೇನು ಹೊಸದೇ? ಮಕ್ಕಳ ಸಾವೇನು ಮಹವೇ? ನಿಮಗೇಕೆ ಇದೆಲ್ಲ? ಇದು ಜರಗಳ ಸಂಚಂತೆ, ಪೊರಕೆಗಳ ಸಂಚಂತೆ. ಹೊರಗಿನಿಂದ ಸಂಚಿಯಲ್ಲಿ ಹಣದ ಸುರಿದು ಬಂತಂತೆ, ದೇಶಾನೇ ಗುರಿಯಂತೆ, ಬೇಕಂತಲೇ ಎಲ್ಲ ಕೂಡಿ ಮಾಡಿದ್ದಂತೆ. ಯಾರದೋ ಲೋಭವಂತೆ, ಯಾರಿಗೋ ಲಾಭವಂತೆ, ಮಕ್ಕಳು ಮರದಾದರಂತೆ, ಅವರಿಗಿಲ್ಲದಂತೆ ಅಂತೆ ಚಿಂತೆ ಶನಿವಾರ ಸಂತೆ. ಕಾವುಲು ನಾಯಿ ತಟ್ಟೆಗೆ ಮೂಳೆ ಬಿದ್ದ ಸದ್ದು ಕೇಳಿ ಪ್ರಶ್ನೆಗಳು ಗುಳೆ ಹೊರಟಿವೆ. ಕಳೆ ಕೀಳುವರದೆ ಬೆಳೆ ಕೊಳೆತ ಹೊಲದಲ್ಲಿ ಬೇಲಿಯ ಎದ್ದು ಹೊಲ ಮೇವ ಹೊತ್ತಲ್ಲಿ ಮಲಗಿದ್ದ ನಾಯಿಗಳೆದ್ದು ಬೊಗಳುತ್ತವೆ. ಬೇಲಿ ಪಕ್ಕ ಮಾಲೀಕನ ಬಳಿ ನಿಂತು ಹೊಲವ ನೋಡುತ್ತಾ. ಹೀಗೆ ಪ್ರಶ್ನೆಗಳೇ ಸೋರಿ ಹೋದ ನಾಡಿನಲ್ಲಿ ಪ್ರಶ್ನೆ ಪತ್ರಿಕೆಯದ್ದು ಸಾಮಾನ್ಯ ಶೀತ ಜ್ವರ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಕವಿತೆ ಓದಿದ ಮೇಲೆ ಅಧ್ಯಕ್ಷರಿಗೆ ಒಂದೆರಡಾದ್ರೂ ಮಾತು ನ್ಯಾಯ ಒದಗಿಸಲೇಬೇಕು. ಸ್ನೇಹಿತರೆ, ನಾವು ಇಲ್ಲಿ ಬಹಳ ಸಂದಿಗ್ಧದ ಕಾಲದಲ್ಲಿ ಇದ್ದೀವಿ. ಸಂಕಟದ ಕಾಲದಲ್ಲಿ ಇದ್ದೀವಿ, ಸಂಭ್ರಮದ ಕಾಲದಲ್ಲೂ ಇದ್ದೀವಿ. ಸಂಭ್ರಮದ ಕಾಲ ಯಾಕೆ ಅಂತಂತಂದ್ರೆ, ಇದುವರೆಗೂ ನಮ್ಮ ಚಳುವಳಿಗೆ ಬೆಲೆನೇ ಇಲ್ಲ, ನಮ್ಮ ಮಾತುಗಳು ದಿಲ್ಲಿ ಮುಟ್ಟೋದಿಲ್ಲ ಅನ್ನುವಂಥ ಒಂದು ಭ್ರಮನಿರಸನಾಗಿತ್ತು ಎಲ್ಲರಿಗೂ ಕೂಡ. ಯಾವ ಚಳುವಳಿಗೂ ಕೂಡ ಒಂದು ರಾಜಕೀಯದ ಬಣ್ಣ ಲೇಪನ ಮಾಡೋದು, ರೈತರಿದ್ರೆ ಅವರು ಗುಲಾಮರಪ್ಪ ಅನ್ನೋದು, ಅಥವಾ ಇನ್ಯಾರೋ ಕಾರ್ಮಿಕರು ದಂಗೆ ಇದ್ರೆ ಅದಕ್ಕೂ ಇನ್ನೊಂದು ಬಣ್ಣ ಕಟ್ಟೋದು, ಮಹಿಳೆಯರದಾದ್ರೆ ಅಯ್ಯೋ ಬಿಡಪ್ಪ ಮಹಿಳೆಯರದಂತ. ಹೀಗೆ ಎಲ್ಲ ಚಳುವಳಿಗಳನ್ನ ಒಂದು ಸಿನಿಕ ರೀತಿಯಲ್ಲಿ ನೋಡುವಂತ ಒಂದು ಸಂದರ್ಭ ಹುಟ್ಟಿಕೊಂಡಿತ್ತು ದೇಶದಲ್ಲಿ. ಆದರೆ ಒಂದು ವಿದ್ಯಾರ್ಥಿ ಚಳುವಳಿ ಏನು ನಮಗೆ ಭರವಸೆ ಕೊಟ್ಟಿದೆ ಅಂತಂದ್ರೆ, ಇಲ್ಲ, ನಮ್ಮ ಬೇಡಿಕೆಯಲ್ಲಿ ಪ್ರಾಮಾಣಿಕತೆ ಇದ್ದರೆ, ನಮ್ಮ ಬೇಡಿಕೆ ಎಂಥ ಪ್ರಭುತ್ವ, ಎಂಥ ಗಟ್ಟಿ ಸರ್ವಾಧಿಕಾರ ಇದ್ದನ್ನು ಕೂಡ ಆ ಸರ್ವಾಧಿಕಾರಿಯ, ಆ ಚಕ್ರವರ್ತಿಯ ಕುರ್ಚಿಯನ್ನ ಅಲ್ಲಾಡಿಸುವ ಶಕ್ತಿ ವಿದ್ಯಾರ್ಥಿಗಳಿಗಿದೆ, ನಮ್ಮ ಪೀಳಿಗೆಗಿದೆ. ಯಾಕಂದ್ರೆ ಅವರ ಮಾತಿನಲ್ಲಿ, ಅವರ ಪ್ರತಿಯೊಂದು ಕೃತಿಯಲ್ಲಿ ಅಷ್ಟೊಂದು ಪ್ರಾಮಾಣಿಕತೆ ಇತ್ತು ಮತ್ತು ಅಷ್ಟೊಂದು ನೋವಿತ್ತು. ಅಲ್ಲ ಸ್ವಾಮಿ, ನಾವು ದಾರಿಯಲ್ಲಿ ಹೋಗುವಾಗೋ ಬಸ್ಸಲ್ಲಿ ಹೋಗುವಾಗೋ ಅಪರಿಚಿತರಿಗೆ ಕಾಲ್ದಾಗಿದ್ರೆ ಸಾರಿ ಅಂತ ಕೇಳ್ತೀವಿ ಅಲ್ವಾ? 21 ಅಮಾಯಕ ಮಕ್ಕಳು ಪ್ರಾಣ ಕಳ್ಕೊಂಡ್ರು, ತುಟಿ ಬಿಚ್ಚಲಿಲ್ಲ. ಏನ್ ಮಾಡಿದ್ದು ಮಕ್ಕಳು? ಇದು ಒಂದು ಪ್ರಶ್ನೆ ಪತ್ರಿಕೆ ಸಮಸ್ಯೆ ಅಲ್ಲ ಸ್ನೇಹಿತರೆ. ಇದು ಕಳೆದ 10 ವರ್ಷಗಳಲ್ಲಿ 150 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ.
ಪ್ರಾಮಾಣಿಕವಾಗಿ ದುಡಿದಂತಹ ನಮ್ಮ ಕರ್ನಾಟಕದ KPSC ಯಾವ ಸರ್ಕಾರನೂ ನಾನು ಬೆಂಬಲಿಸ್ತಾ ಇಲ್ಲ ಅಥವಾ ಯಾವ ಸರ್ಕಾರನೂ ಇರೋದು, ಪ್ರತಿಯೊಂದು ಸರ್ಕಾರಗಳು ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಸೋರಿಕೆ ಮಾಡಿದ್ದನ್ನು 100% ಖಡಾಖಂಡಿತವಾಗಿ ಎಲ್ಲಿ ಬಂದು ನಿಂತು ಜಂತರ್ ಮಂತರ್ ನಿಂತನಲ್ಲೂ ಕೂಡ ಇವತ್ತು ನಾನು ಹೇಳ್ತೀನಿ. ಅಂತ ಒಂದು, ಯಾಕಂದ್ರೆ ಪ್ರಾಮಾಣಿಕ ನೋಡ್ರಿ, ರಾಜಕಾರಣಿಗಳ ಮಕ್ಕಳಿಗೆ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಇಲ್ಲ ಅಂತ ಹೇಳೋದಿಲ್ಲ, ಅವ್ರಿಗೆ ಯಾವಾಗಲೂ ಓಪನ್ ಆಗಿರ್ತದೆ. ಹೊಡೆದಾಡೋರು ನಾವು, ನಮ್ಮಂಥ ಬಡ ಮಧ್ಯಮ ವರ್ಗದವರು, ನಾವು ನಮ್ಮ ಮಕ್ಕಳನ್ನ ಓದ್ರಪ್ಪ ಹಗಲು 12 ಗಂಟೆಯಲ್ಲೇ ಓದಿಸ್ತಾ ಇರ್ತೀವಿ. ಸೊ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಪ್ರಭುತ್ವ ಎಷ್ಟು ಕ್ರೂರ ವರ್ತನೆಯನ್ನು ವರ್ತಿಸ್ತಾ ಇರುತ್ತೆ ಅಂತಂದ್ರೆ, ಅಂತಹ ಒಂದು ಕ್ರೂರ ವರ್ತನೆಗೂ ಇವಾಗ ಮೆತ್ತಗ ಆದಂಗೆ ಆಗಿದ್ದಾರೆ. ಅದು ಒಂದು ಸಂಭ್ರಮದ ವಿಚಾರ ಕೂಡ. ಸೊ ಇಂಥ ಒಂದು ಸಂಕಟದ ವಿಚಾರದಲ್ಲಿ ನಮ್ಮ ರೇಣುಕಾ ಕೋಡಗುಂಟಿಯವರ ಒಂದು ಕವಿತೆ, ನಕಲಿ ಕವಿತೆ ಕೂಡ ಒಂದು ಪ್ರಾತಿನಿಧಿಕವಾಗಿತ್ತು. ಅಂದರೆ ನಮ್ಮ ದೇಶದಲ್ಲಿ ಹೇಗೆ ಯಾವ ಯಾವ ಚಳುವಳಿಗಳಿಗೆ, ಯಾವ ಯಾವ ಹೆಸರುಗಳಿಗೆ, ಯಾವ ಯಾವ ವ್ಯಕ್ತಿಗಳಿಗೆ ಯಾವ ಯಾವ ಬಣ್ಣಗಳನ್ನು ಬಳಿದು ಚಳುವಳಿಯನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾರೆ ಅನ್ನೋದನ್ನ ಈ ಜಗತ್ತು ಚೆನ್ನಾಗಿ ಗೊತ್ತಿದೆ. ಜನಗಳೇ, ಜನಜಿಗಳಿಗೆ ನೀವು ಯಾವ ಉಪದೇಶಗಳು, ಅವ್ರು ಯಾವುದು ಕೂಡ ಓದಲ್ಲ, ಅವ್ರದೊಂದು ಪಾಲಿಸಿನೇ ಬೇರೆ ಇದೆ. ಆ ಜಂಜಿಗಳು ಯಾರ ಮಾತನ್ನು ಕೇಳೋದಿಲ್ಲ, ಯಾವ ಒಂದು ತಲೆ ಸವರುವ ಕೆಲಸಕ್ಕೂ ಅವರು ತಲೆಬಾಗವರಲ್ಲ. ಅವ್ರು ನ್ಯಾಯವಾಗಿದ್ರಂದ್ರೆ ಬೀದಿಗೆ ಇಳಿತಾರೆ, ಚಕ್ರವರ್ತಿಯನ್ನು ಇಳಿಸ್ತಾರೆ ಅಂತ ಒಂದು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಕವಿಗಳು, ಸಾಹಿತ್ಯಗಳು, ನಮ್ಮ ಪ್ರತಿಯೊಂದು ನಮ್ಮ ಒಂದು ಈ ಇಡೀ ನಮ್ಮ ಕನ್ನಡದ ಸಾಹಿತ್ಯ ನೀವು ನೋಡಿ, ಎಲ್ಲ ಸಾಹಿತ್ಯ ಚಳವಳಿಗಳಿಗೂ ಒಂದು ಇದಕ್ಕೆ ಒಂದು ಸಂಪ್ರದಾಯಕ್ಕೂ ಒಂದು ಚಳವಳಿಯ ಹಿನ್ನೆಲೆ ಇರ್ತದೆ. ಸೊ ಕನ್ನಡ ಸಾಹಿತ್ಯದಲ್ಲೂ ಕೂಡ ದಲಿತ, ಬಂಡಾಯ, ಸ್ತ್ರೀಶೋ, ಹಿಂಗೆ ಎಲ್ಲ ಚಳವಳಿಗಳಲ್ಲೂ ಕೂಡ ಒಂದು ಸಾಹಿತ್ಯ ಬಹಳವಾದ ಒಂದು ಮೌಲಿಕವಾದಂಥ ಒಂದು ಸ್ಥಾನಗಳನ್ನ ಪಡ್ಕೊಂಡಿದೆ ಅಂತ ಹೇಳಿ, ಮತ್ತು ನಮ್ಮ ದಾದಾಪೀರು, ಚಾಂದ್ ಪಾಷಾ, ಈ ಕವಿಗಳ ಜವಾಬ್ದಾರಿ ಇದು. ನಾವು ದನಿ ಎತ್ತಬೇಕು, ದನಿ ಇಲ್ಲದವರ ಪರವಾಗಿಯೇ ದನಿ ಎತ್ತಬೇಕು. ನಮ್ಮ ಲಂಕೇಶ್ವರ್ ಮಾತನ್ನ ಹೇಳಿ ನಾನು ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವರ್ತಮಾನದ ಸಂಕಟಗಳಿಗೆ ಎದುರಾಗದವನು ಅಥವಾ ಅದನ್ನು ಬರೆಯದವನು ಕೇವಲ ಲೇಖಕನಾಗೋದಿಲ್ಲ, ಅವನೊಬ್ಬ ಗುಮಾಸ್ತನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮೆಲ್ಲ ಮಾತಾಡೋ ಕಾಲ ಬಂದಿದೆ. ಮಾತಾಡೋ ಕಾಲ ಅಂದರೆ ದಿಲ್ಲಿಗೆ ಹೋಗಿ ಮಾತಾಡಬೇಕಾಗಿಲ್ಲ, ನಮ್ಮ ಜಾಗಗಳಲ್ಲೇ ಇದ್ದುಕೊಂಡು, ನಮ್ಮ ಸ್ಥಾನಗಳಲ್ಲೇ ಇದ್ದುಕೊಂಡು ನಾವು ನಮ್ಮ ಬರಹದ ಮೂಲಕ, ನಮ್ಮ ಲೇಖನಿಯ ಮೂಲಕ ಒಂದು ಪ್ರತಿರೋಧವೇ ಕಾವ್ಯ, ನನ್ನ ಅರ್ಥದಲ್ಲಿ ಒಂದು ಪ್ರತಿರೋಧವೇ ಕಾವ್ಯ ಅಂತ ಹೇಳಿ ಪಂಪ ಕೂಡ ಅದನ್ನೇ ಮಾಡಿದ. ಇಡೀ ಒಬ್ಬ ನಿಜವಾದ ಕವಿ ಕೂಡ ಯಾವಾಗಲೂ ವಿರೋಧ ಪಕ್ಷದ ನಾಯಕನ ಥರ ಇರ್ತಾನೆ ಅಂತ ಹೇಳ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಂಥ ಈ ಹೊತ್ತಿಗೆ ಶ್ರೀಮತಿ ಜಯಲಕ್ಷ್ಮಿ ಪಾಟೀಲ್ ಮೇಡಮ್ರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ವಂದನೆಗಳನ್ನ ಹೇಳ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.